ತರಕಾರಿ ತಿನ್ನದಂತಹ ಮಕ್ಕಳಿಗೋಸ್ಕರ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿರುವಂತಹ ಹೆಲ್ದಿ ನುಗ್ಗೆ ಸೊಪ್ಪಿನ ಪರಾಠ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಮಾಡಿದಂತಹ ರೆಸಿಪಿ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಇಲ್ಲಿ ನಾನು ನುಗ್ಗೆ ಸೊಪ್ಪ ಕ್ಲೀನಾಗಿ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೆ ಒಂದು ಸ್ವಲ್ಪನೇ. ಇವಾಗ ಇದಕ್ಕೆ ಹಸಿ ಶುಂಠಿ, ರುಚಿಗೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಹಾಗೆ 1 ಚಮಚ ಜೀರಿಗೆ, ಅರ್ಧ ಚಮಚ ಅಜ್ವೈನ್ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ತಗೋಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ನೀವು ನುಗ್ಗೆ ಸೊಪ್ಪಿನ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಇದೇ ರೀತಿ ಮಾಡ್ಕೊಂಡು ಪರಾಠನ ಮಾಡ್ಕೋಬೋದು. ಪಾಲಕ್ ಸೊಪ್ಪು ಕೂಡ ಇದೇ ರೀತಿ ಮಾಡ್ಕೋಬೋದು. ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ, ಒಂದು 2 ಗ್ಲಾಸ್ ಆಗುವಷ್ಟು. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು. ಇವಾಗ ಏನಿಲ್ಲ, ನಾರ್ಮಲಾಗಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ಇದು ಕೂಡ ನಾದ್ಕೋಬೇಕು. ಮೊದಲಿಗೆ ಸ್ವಲ್ಪನೇ ಈ ಪೇಸ್ಟ್ನ ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು. ನಾರ್ಮಲಾಗಿ ನಾವು ಚಪಾತಿ ಮಾಡೋದಕ್ಕೆ ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ಸ್ವಲ್ಪನೇ ಹಾಕೊಂತ ಹಿಟ್ಟನ್ನ ನಾದ್ಕೋಬೇಕು. ಕೊನೆಗೆ ಕಮ್ಮಿ ಅನಿಸಿದರೆ ನೀರು ಕೂಡ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ತುಂಬ ಹೆಲ್ದಿಯಾಗಿರುತ್ತೆ. ನೀವು ಇದನ್ನು ಮಕ್ಕಳ ಟಿಫಿನ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ ಮಾಡ್ಕೋಬೋದು. ಓಕೆ, ನೋಡಿ ಇವಾಗ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೊಂಡಿನಿ. ನಾದಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇದರಲ್ಲಿ ನೀವು ಪೂರಿ ಮಾಡ್ಕೋಬೋದು, ಪರಾಠ ಮಾಡ್ಕೋಬೋದು, ಹಾಗೆ ಲಚ್ಚಾ ಪರಾಠ ಕೂಡ ಮಾಡ್ಕೋಬೋದು. ಎಲ್ಲನೂ ಸೂಪರ್ ಆಗಿರುತ್ತೆ. ಓಕೆ, ನೋಡಿ ನಾನಿಲ್ಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ, ಒಣ ಹಿಟ್ಟು. ಇಲ್ಲಿ ನಾನು ಪರಾಠ ಮಾಡ್ತಿದ್ದೀನಿ ಮಕ್ಕಳಿಗೋಸ್ಕರ ಟಿಫಿನ್ಗೆ. ಸೂಪರ್ ಆಗಿರುತ್ತೆ. ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ಪಲ್ಯ ಚಟ್ನಿ ಅವಶ್ಯಕತೆಯೇ ಇಲ್ಲ ಇದಕ್ಕೆ. ಓಕೆ, ನೋಡಿ ಇವಾಗ ಇದೇ ರೀತಿ ಮಡ್ಚ್ಕೊಂಡು ಇದೇ ರೀತಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತುಂಬಾ ಲೇಯರ್ ಆಗಿ ಬರುತ್ತೆ. ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಹಾಗೆ ಇದು ಇಲ್ಲಿ ನಾನು ಸೈಡ್ನಲ್ಲಿ ಹಂಚು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ಈ ರೀತಿ ಇದನ್ನು ಲಟ್ಟಿಸ್ಕೊಂಡು ತಗೋಬೇಕು. ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಅಷ್ಟೇ ಇಲ್ಲಿ. ಹಾಗೆ ನಿಮಗೆ ಕೂಡ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿದ್ದರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಇದು ಕೂಡ ತುಂಬ ಹೆಲ್ದಿಯಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ. ಸೊ ಮಾಡಿ ನೋಡಿ ಒಂದ್ಸಲ, ಖಂಡಿತ ಇಷ್ಟ ಆಗುತ್ತೆ. ನೀವಿಲ್ಲಿ ತುಪ್ಪನಾದರೂ ಹಚ್ಬೋದು, ಎಣ್ಣೆನಾದರೂ ಹಚ್ಬೋದು. 2 ಸೈಡ್ನಲ್ಲಿ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊಂಡ್ರೆ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ಈ ರೆಸಿಪಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತೇಳಿ. ಅದೇ ರೀತಿ ನಾನಿಲ್ಲಿ ಪೂರಿ ಕೂಡ ಮಾಡ್ತಿದ್ದೀನಿ, ಅಂದರೆ ಪೂರಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಪೂರಿ ಮಾಡ್ಕೊತೇವಲ್ಲ ಅದೇ ರೀತಿ ಇದು ಕೂಡ ಪೂರಿ ಮಾಡ್ಕೊಂಡ್ರೂ ಕೂಡ ಈ ರೀತಿ ಬಲೂನ್ ಥರ ಉಬ್ಬುತ್ತೆ. ಸೊ ಪೂರಿ ಮಾಡುವಾಗ ಇಲ್ಲಿ ಎಣ್ಣೆ ತುಂಬ ಬಿಸಿಯಾಗಿರಬೇಕು. ಬಿಸಿ ಎಣ್ಣೆಯಲ್ಲಿ ಈ ರೀತಿ ಪೂರಿ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ, ಈ ರೀತಿ ಬಲೂನ್ ಥರ ಉಬ್ಬುತ್ತೆ. ಸೊ ನಿಮಗೆ ಪೂರಿ ಇಷ್ಟ ಆಯಿತಾ ಅಥವಾ ಪರಾಠ ಇಷ್ಟ ಆಯಿತಾ ಅನ್ನೋದು ನನಗೆ ತಿಳಿಸಿ, ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ, ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ನಮ್ಮ ಪೂರಿ. ನಿಮಗೆ ಇನ್ನಷ್ಟು ಕ್ರಿಸ್ಪಿ ಬೇಕಿದ್ದರೆ ನೀವು ಇದಕ್ಕೆ ನಾದುವಾಗ ಒಂದು 2 ಚಮಚ ಚಿರೋಟೆ ರವೆ ಹಾಕ್ಕೊಂಡ್ರೆ ಇನ್ನಷ್ಟು ಗರಿ ಆಗುತ್ತೆ. ಸೊ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಪೂರಿ ಹಾಗೂ ಪರೋಟ ಎಲ್ಲನೂ ಸೂಪರ್ ಆಗಿತ್ತು ಟೇಸ್ಟ್. ನೀವು ಇದನ್ನು ಬಿಸಿರುವಾಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಟೊಮೊಟೊ ಕೆಚಪು ಅಥವಾ ಮೊಸರು ಇದ್ದರೆ ಮೊಸರಿನ ಕೂಡ ತಿನ್ಬೋದು. ಓಕೆ, ಈ ಸಿಂಪಲ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.